ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಸ್ನೇಹಿತರೆ, ಒಂದು ಅತ್ಯಂತ ಸುಲಭವಾದ ಪ್ರಶ್ನೆ, ಆದರೆ ನಾವು ಇದನ್ನು ತುಂಬ ಸಂಕೀರ್ಣ ಮಾಡ್ಕೊಂಡ್ಬಿಟ್ಟಿದ್ವಿ, ಕಾಂಪ್ಲೆಕ್ಸ್ ಆಗಿ ಮಾಡ್ಕೊಂಡಿದ್ವಿ. ಏನದು ಪ್ರಶ್ನೆ? ನಮಗೆಲ್ಲ ಆರ್ಥಿಕ ಸ್ವಾತಂತ್ರ್ಯ ದೊರಕುವುದು ಯಾವಾಗ? ಅಂದರೆ ಯಾವುದೇ ರೀತಿಯ ತಾಪತ್ರಯ ಇರಲಾರದೆ ನೆಮ್ಮದಿಯಾಗಿ ಜೀವನ ಮಾಡೋದು ಯಾವಾಗ ಅಂತ. ಅದಕ್ಕೆ ಇಂಗ್ಲೀಷ್ನಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಕರೀತಾರೆ. ಅಂದರೆ ದುಡ್ಡಿನ ತಾಪತ್ರಯ ಇಲ್ಲದೆ ಬದುಕನ್ನು ನಿರ್ವಹಿಸುವುದು ಹೇಗೆ? ಯಾವುದೋ ಒಬ್ಬ ಅಡಮುಟ್ಟಕ್ಕೆ ಕೇಳ್ರೆ ಆತ ಹೇಳ್ತಾನೆ, ಈಗ ಎಲ್ಲಿ ಆಗತ್ತೆ ರೀ, ಮೈ ತುಂಬ ಸಾಲ ಇದ್ದಾವೆ, ನಾವು ಮೇಲೆ ಹೋದ್ಮೇಲೆ ಇದಕ್ಕೆಲ್ಲ ಮುಕ್ತಿ. ನಮಗೆ ನಾವು ಹುಟ್ಟಿರೋದೇ ಮಿಡ್ಲ್ ಕ್ಲಾಸಲ್ಲಿ, ಲೋವರ್ ಮಿಡ್ಲ್ ಕ್ಲಾಸಲ್ಲಿ. ಈ ತಾಪತ್ರಯ ಕಳೀಲಿಕ್ಕೆ ಸಾಧ್ಯನೇ ಇಲ್ಲ, ಆದ್ದರಿಂದ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ಮೇ ಇಲ್ಲ ಅಂತ ಆತ ನಕಾರಾತ್ಮಕವಾಗಿ ಮಾತಾಡ್ತಾನೆ. ಇನ್ನೊಬ್ಬ ಮಧ್ಯಮ ವರ್ಗೀಯ ಸಕಾರಾತ್ಮಕವಾಗಿ ಯೋಚನೆ ಮಾಡುವ ವ್ಯಕ್ತಿ ಕೇಳಿದ್ರೆ ಆತ ಹೇಳ್ತಾನೆ, ಇಲ್ಲ ಸ್ವಾಮಿ, ಒಂದಷ್ಟು ಸಾಲಗಳಿದ್ದಾವೆ, ಇವು ತೀರಬೇಕು, ಮಗಳ ಮದುವೆ ಮಾಡಬೇಕು, ಒಂದು ನೌಕರಿ ಹತ್ತಿಬಿಟ್ರೆ ನಮ್ಮ ಪ್ರಾಬ್ಲಮ್ ಮುಗಿದು ಹೋಗುತ್ತೆ, ಅದಾದಮೇಲೆ ನನ್ನ ಫೈನಾನ್ಷಿಯಲ್ ಫ್ರೀಡಮ್ ಆಗುತ್ತೆ. ಅಲ್ಲಿಗೆ ವಯಸ್ಸು ಎಷ್ಟಾಗ್ತದೆ ನಿನಗೆ ಅಂತ ಕೇಳ್ರೆ ಅವ್ನು ಹೇಳ್ತಾನೆ, ಇಲ್ಲರಿ ಒಂದು 60 ವರ್ಷ ಅಂತೂ ಗ್ಯಾರಂಟಿ ಆಗುತ್ತೆ, ಯಾಕಂದರೆ ನಾನು ರಿಟೈರ್ ಆದಮೇಲೆ ಒಟ್ಟಿಗೆ ದುಡ್ಡು ಬರ್ತದೆ ನನಗೆ, ಅದು ಬಂದ ಮೇಲೆ ನನಗೆ ನೆಮ್ಮದಿ ಆಗುತ್ತೆ ಅಂತ. ರಿಟೈರ್ ಆದವರು ಯಾರಾದರೂ ನೆಮ್ಮದಿ ಆಗಿದೆ ಅಂತ ಹೇಳಿದಂಥ ಒಬ್ಬನೇ ಒಬ್ಬ ವ್ಯಕ್ತಿ ನನಗೆ ದಯವಿಟ್ಟು ತೋರಿಸ್ಬಿಡ್ರಿ. ಆತನಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥ ಭಾವನೆಯೇ ಇರೋದಿಲ್ಲ. ಅದು ನಮ್ಮ ಅತ್ಯಂತ ದೊಡ್ಡದಾದಂಥ ದುರ್ದೈವ. ಹಾಗಾದರೆ ಈ ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸುವುದು ಹೇಗೆ? ಫಿನಾನ್ಷಿಯಲ್ ಫ್ರೀಡಮ್ ನಮ್ಮ ಜೀವನದಲ್ಲಿ ಬರೋದು ಹೇಗೆ? ಫಿನಾನ್ಷಿಯಲ್ ಫ್ರೀಡಮ್ ಬರಲಿಕ್ಕೆ ನಾವು ಸಾಲ ಮುಕ್ತರಾಗಬೇಕಾಗಿಲ್ಲ. ಫಿನಾನ್ಷಿಯಲ್ ಫ್ರೀಡಮ್ ಬರಲಿಕ್ಕೆ ನಾವು ವೃತ್ತಿ ಮುಕ್ತರಾಗಬೇಕಾಗಿಲ್ಲ. ಫಿನಾನ್ಷಿಯಲ್ ಫ್ರೀಡಮ್ ಬರಲಿಕ್ಕೆ ನಮಗೆ ಯಾರೋ ಒಂದು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಆಪದ್ಧನವಾಗಿ ಕೊಡಬೇಕಾಗಿಲ್ಲ. ನಮ್ಮಲ್ಲಿರುವಂಥ ಸಂಪನ್ಮೂಲಗಳೇನಿದ್ದಾವೆ, ರಿಸೋರ್ಸ್ ಅಂತ ಕರೀತಾರೆ, ಆ ರಿಸೋರ್ಸ್ ಏನಿದ್ದಾವೆ ಸರಿಯಾಗಿ ವಿನಿಯೋಗಿಸಿದರೆ ನಮ್ಮಂಥ ನೆಮ್ಮದಿಯ ಬದುಕಿನವ್ರು ಬೇರೆ ಯಾರಾಗೋದಿಲ್ಲ. ನಮ್ಮಂಥ ಫಿನಾನ್ಷಿಯಲ್ ಫ್ರೀಡಮ್ ಹೊಂದಿರುವಂಥ ವ್ಯಕ್ತಿ ಬೇರೆ ಯಾರೂ ಆಗಿರೋದಿಲ್ಲ. ಟಾಟಾ ಬಿರ್ಲಾಗೆ ಸಮಸ್ಯೆ ಇರ್ಬೋದು, ಮುಖೇಶ್ ಅಂಬಾನಿ, ಗೌತಮ್ ಅದಾನಿಗೆ ಸಮಸ್ಯೆ ಇರ್ಬೋದು, ನಮಗೆ ಮಾತ್ರ ಇರೋದಿಲ್ಲ. ನಾವು ನೆಮ್ಮದಿಯಿಂದ ಇರ್ತೀವಿ. ಯಾಕೆ ನೆಮ್ಮದಿಯಿಂದ ಇದ್ದೀವಿ ಅಂತ ಉಳಿದವ್ರಿಗೂ ಅರ್ಥ ಆಗೋದಿಲ್ಲ. ಅಂಥದ್ದೊಂದು ಮುಖದ ಮೇಲೆ ಹೊಳಪು ಬರುತ್ತೆ, ತೇಜಸ್ಸು ಬರುತ್ತೆ. ನೋಡಿ, ಒಂದು ನೆನ್ಪಿಟ್ಕೊಂಡ್ಬಿಡ್ರಿ, ಯಾವಾಗಲೂ ನಮ್ಮ ಮುಖದ ಚಹರೆ ಇದೆಯಲ್ಲ, ಅದನ್ನು ಯಾವುದೋ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮೊಳಗಡೆ ಆತ್ಮಸಂತೃಪ್ತಿ ಇದ್ದಾಗ, ನಮ್ಮೊಳಗೆ ಉಲ್ಲಾಸ ಮನೆ ಮಾಡಿದರೆ, ನಾವು ನಿರುಮ್ಮಳವಾಗಿದ್ದರೆ ಮಾತ್ರ ನಮ್ಮ ಮುಖದ ಮೇಲೆ ಕಳೆ ಬರುತ್ತೆ ವಿನಃ ಯಾವುದೋ ಕ್ರೀಮ್ ಹಚ್ಕೊಳ್ಳೋದ್ರಿಂದ, ಯಾವುದೋ ಯಾವುದೋ ಪೌಡ್ರ್ ಹಚ್ಕೊಳ್ಳೋದ್ರಿಂದ ಮುಖದ ಸೌಂದರ್ಯವರ್ಧನೆ ಸಾಧ್ಯವೇ ಇಲ್ಲ. ಅದು ತೋರಿಕೆಗಾಗಿ ಆ ಕ್ಷಣದಲ್ಲಿ ಕಾಣುವಂಥ ಕೃತಕವಾದಂಥ ಪ್ರಸಾದನವೇ ವಿನಃ ನಿರಂತರವಾಗಿ ನಮ್ಮ ಪ್ರಭಾವಳಿ ಉಳಿಯಬೇಕು ಅಂದರೆ, ಯಾವಾಗಲೂ ಹಸನ್ಮುಖಿಯಾಗಿ ಇರಬೇಕು ಅಂತಂದರೆ ನಮ್ಮೊಳಗೆ ಯಾವುದೇ ರೀತಿಯ ದುಮ್ಮಾನಗಳಿರಬಾರ್ದು. ನಮ್ಮ ಜೀವನದ 100ರಲ್ಲಿ 90ರಷ್ಟು ಸಮಸ್ಯೆಗಳಿದ್ದಾವೆ. 90% ಆಫ್ ಅವರ್ ಪ್ರಾಬ್ಲಮ್ಸ್. ದುಡ್ಡಿನಿಂದ ಆ ಸಮಸ್ಯೆಗಳನ್ನ ಪರಿಹರಿಸಬಹುದು. ಆದರೆ ಆ ದುಡ್ಡನ್ನು ಹೇಗೆ ವಿನಿಯೋಗಿಸಬೇಕು, ಹೇಗೆ ನಿಯೋಜಿಸಬೇಕು ಅನ್ನೋದರ ಮೇಲೆ ಆ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಳ್ಬಹುದು. ನಮಗೆ ಆ ಕಲೆಯನ್ನು ಯಾರು ಹೇಳ್ಕೊಳ್ಳೇ ಇಲ್ಲ. ಅತಿ ದೊಡ್ಡ ಸಮಸ್ಯೆ ಅನ್ನೋದು ನಮಗೆ ಫಿನಾನ್ಷಿಯಲ್ ಲಿಟ್ರಸಿ ಅಂತ ನಾವೇನು ಕರಿತೀವಲ್ಲ, ಆರ್ಥಿಕ ವಿದ್ಯಾವಂತಿಕೆ, ಅದನ್ನು ಯಾರು ಹೇಳ್ಕೊಳ್ಳೇ ಇಲ್ಲ. ಅದು ಬಹಳ ಸುಲಭವಾದದ್ದು ಮತ್ತು ಅದು ಕಲೆಯಾಗಿ ನಾವು ಅದನ್ನ ಬದುಕಿನಲ್ಲಿ ಇಟ್ಕೊಂಡಾಗ ನಮಗದು ಯಾವುದೋ ಒಂದು ಕಠಿಣವಾದಂಥ ಪರಿಶ್ರಮ ಪಡಬೇಕಾದಂಥ ಪ್ರಕ್ರಿಯೆ ಅಂತ ಅನಿಸೋದೇ ಇಲ್ಲ. ನಾನು ಇಲ್ಲಿ ಕೋಟಿಗಟ್ಟಲೆ ದುಡ್ಡಿರುವಂಥವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಲಕ್ಷಗಟ್ಟಲೆ ಸಂಪಾದನೆ ಮಾಡುವಂಥ ವ್ಯಕ್ತಿಗಳಿಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಲೋವರ್ ಮಿಡ್ಲ್ ಕ್ಲಾಸ್ ಜನರ ಬಗ್ಗೆ. ನಾನು ಮಾತಾಡ್ತಾ ಇರೋದು ನನ್ನಂಥ ಮಧ್ಯಮ ವರ್ಗೀಯ ವ್ಯಕ್ತಿಯ ಬಗ್ಗೆ, ಮಿಡ್ಲ್ ಕ್ಲಾಸ್ ಪರ್ಸನ್ ಬಗ್ಗೆ. ಅಂದರೆ ಸುಮಾರು ಒಂದು 20,000 ರೂಪಾಯಿ ತಿಂಗಳಿಗೆ ಪಗಾರ ಇರುವಂಥ, ಸಂಬಳ ಇರುವಂಥ ವ್ಯಕ್ತಿಯ ಬಗ್ಗೆ ಮಾತ್ರ ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇರೋದು. ಹೇಗೆ ದುಡ್ಡನ್ನು ನಿಭಾಯಿಸಬೇಕು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗೆ ಅಂತ. 20,000 ರೂಪಾಯಿ ಪಗಾರ ಇದೆ, ಸಂಬಳ ಇದೆ ನನಗೆ, ಇದನ್ನು ಹೇಗೆ ವಿನಿಯೋಗಿಸಬೇಕು? 20,000ದಲ್ಲಿ ನೇರವಾಗಿ 10,000 ರೂಪಾಯಿ ನಮ್ಮ ದೈನಂದಿನ ಖರ್ಚುಗಳಿಗಾಗಿ ವಿನಿಯೋಗಿಸಬೇಕು. ಇದರಲ್ಲಿ ಕಿರಾಣಿ ಸಾಮಾನು ಬಂತು, ಇದರಲ್ಲಿ ಮನೆ ಹಾಲು ತರಕಾರಿ ಬಂತು, ಇದರಲ್ಲಿ ನಮ್ಮ ಮನೆ ಕರೆಂಟ್ ಬಿಲ್ ಬಂತು, ಇದರಲ್ಲಿ ನಮ್ಮ ಇತರೆ ಮಕ್ಕಳ ಫೀಸು, ವ್ಯಾನ್ ಖರ್ಚು ಬಂತು. ಎಲ್ಲವೂ ಕೂಡ 10,000 ರೂಪಾಯಿನಲ್ಲಿ ಅಡ್ಜಸ್ಟ್ ಆಗುವ ಹಾಗೆ, ಹೊಂದಾಣಿಕೆ ಆಗುವ ಹಾಗೆ ಅಷ್ಟೇ ದುಡ್ಡಿನಲ್ಲಿ ನಿಭಾಯಿಸುವ ಕಲೆಯನ್ನು ನಾವು ಕರಗತ ಮಾಡಿಕೊಳ್ಳಬೇಕು.
ಇನ್ನು ಉಳಿದದ್ದು ಎಷ್ಟು? ಇನ್ನು ಬರೋಬ್ಬರಿ 10,000 ರೂಪಾಯಿ ಉಳಿದಿದೆ. ಈ 10,000 ರೂಪಾಯಿ ಏನು ಮಾಡಬೇಕು? ಈ 10,000ನ ಬಳಸುವ ವಿಧಾನ ಇದೆಯಲ್ಲ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಇದು ದೀರ್ಘಾವಧಿ ಅಂತ ಅನಿಸತ್ತೆ, ಆದರೆ ನಾವು ಈ ಕಲೆಯನ್ನು ರೂಢಿಸಿಕೊಂಡು ಇದನ್ನೇ ಬದುಕಿನ ಹಾದಿಯನ್ನಾಗಿ ಮಾಡಿಕೊಂಡಾಗ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆಸಕ್ತಿಕರವಾಗಿರುತ್ತೆ. ನಿಮಗೆ ಯಾವಾಗ ಇದನ್ನು ಕೂಡಿಸ್ಲಿಕ್ಕೆ ಶುರು ಮಾಡ್ತಿರೋ ಆವಾಗ ನಿಮ್ಮ ಜೀವನದ ಗತಿಯೇ ಬದಲಾಗಿಬಿಡ್ತದೆ. ಏನದು? 2,000 ರೂಪಾಯಿನ ನೀವು ಕೆಲಸ ಬಿಡಲಿಕ್ಕೆ ಎತ್ತಿಡ್ರಿ. ಏನು ಹಂಗಂದರೆ, ನೀವು ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತೀರಿ, ಅಥವಾ ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತೀರಿ, ಅಥವಾ ಇನ್ಯಾವುದೋ ಉದ್ಯೋಗದಲ್ಲಿ ತೊಡ್ಕೊಂಡಿದ್ದೀರಿ. ನಿಮ್ಗೆ ಆ ಕೆಲಸ ಬ್ಯಾಡ ಅನಿಸಿದೆ, ಅಥವಾ ನಿಮ್ಗೆ ಆ ಕೆಲಸ ಇನ್ನು 10 ವರ್ಷದ ನಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಬಿಡಲಿಕ್ಕಾಗೋದಿಲ್ಲ. ಯಾಕಂದರೆ ನೀವು ಅದರ ಮೇಲೆ ಅವಲಂಬಿತರಾಗಿದ್ದೀರಿ. ಆ ಸಂಬಳದ ಮೇಲೆ ಅನಿವಾರ್ಯವಾಗಿ ಕೆಲಸ ಮಾಡ್ತಾಯಿದ್ರಿ. ನೀವು ದುಡಿದೇ ಹೋದರೆ ನಿಮ್ಮ ಮನೆ ನಡೆಯೋದಿಲ್ಲ, ನಿಮ್ಮ ಮಕ್ಕಳ ಶಾಲೆಗೆ ಕಳಿಸ್ಲಿಕ್ಕಾಗೋದಿಲ್ಲ, ಕಿರಾಣಿ ಸಾಮಾನು ತರಲಿಕ್ಕಾಗಲ್ಲ, ಹಾಲು ಮೊಸರು ತರಲಿಕ್ಕಾಗೋದಿಲ್ಲ, ಮನೆ ಬಾಡಿಗೆ ಕಟ್ಟಲಿಕ್ಕಾಗೋದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನೀವು ಕೆಲಸವನ್ನು ಮಾಡ್ತಾಯಿದ್ದೀರಿ. ಆದರೆ ನಿಮ್ಗೆ ಆ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲ. ಯು ವಾಂಟ್ ಟು ಕಮ್ ಔಟ್ ಆಫ್ ದಟ್ ಪ್ರಾಬ್ಲಮ್, ಯು ವಾಂಟ್ ಟು ಕಮ್ ಔಟ್ ಆಫ್ ಯುವರ್ ಪ್ರೊಫೆಷನ್. ನೀವು ಆ ಕೆಲಸವನ್ನು ಬಿಟ್ಟು ಬೇರೆ ಏನಾದರೂ ಮಾಡುವುದು, ಅಥವಾ ಏನೂ ಮಾಡದೇ ಇರೋದು, ಸುಮ್ಮನೆ ಇದ್ಬಿಡೋದು, ನಾನು ಇನ್ನೇನು ದುಡಿಯಲ್ಲಪ್ಪ ನಾನು ಅನ್ನುವಂಥದ್ದು ಒಂದು ಮನಸ್ಥಿತಿಗೆ ಒಂದು ದಿವಸ ಬಂದಾಗ ನೀವು ಅದಕ್ಕೊಂದು ಆಪದ್ಧನ ಅಂತ ಎತ್ತಿಡಬೇಕು. ಎಷ್ಟು ಎತ್ತಿಡಬೇಕು? 20,000 ರೂಪಾಯಿನ 10% ಅದಕ್ಕೆ ಎತ್ತಿಡಬೇಕು. 2,000 ರೂಪಾಯಿನ ಎಲ್ಲೋ ಒಂದು ಕಡೆ ವಿನಿಯೋಜನೆ ಮಾಡಬೇಕು. ಅದು ಹೇಗೆ ವಿನಿಯೋಜನೆ ಮಾಡಬೇಕು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. 2,000 ರೂಪಾಯಿ ನಿಮ್ಮದಲ್ಲ ಅಂಥೇಳಿ ನೀವು ನಿಮ್ಮ ಭವಿಷ್ಯದ ದಿನಗಳಿಗಾಗಿ, ನೀವು ಕೆಲಸ ಬಿಟ್ಟಾಗ ನೀವು ಬದುಕಲಿಕ್ಕಾಗಿ ಇವತ್ತು ತಿಂಗಳಿಗೆ 2,000 ರೂಪಾಯಿ ಎತ್ತಿಡಬೇಕು. ಮುಂದೆ ಏನು ಮಾಡಬೇಕಾಗಾದ್ರೆ 12,000 ಆಯಿತು, ಉಳಿದ ದುಡ್ಡಲ್ಲಿ ಏನು ಮಾಡಬೇಕು? ಇನ್ನು 2,000 ರೂಪಾಯಿ ಅಂದರೆ ಅದರ 10%, 20,000ದ 10% ದೀರ್ಘಾವಧಿ ಯೋಜನೆಗಳಿಗಾಗಿ ಎತ್ತಿಡಬೇಕು. ಏನು ದೀರ್ಘಾವಧಿ ಯೋಜನೆ? ನನಗೊಂದು ಕಾರ್ ತೊಗೋಬೇಕು ಅಂತಿದೆ, ಆ ಕಾರಿಗೆ ಡೌನ್ ಪೇಮೆಂಟ್ ಒಂದು 20% ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. 0% ಅಂತ ತೊಗೊಳಕ್ಕೆ ಇಷ್ಟ ಇಲ್ಲ. ತಿಂಗಳಿಗೆ 2,000 ರೂಪಾಯಿ ಹಾಗೆ ಒಂದು 2 ವರ್ಷದಷ್ಟು, ಅಥವಾ 3 ವರ್ಷ 4 ವರ್ಷ ಎತ್ತಿಡುವುದು. ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 25,000 ರೂಪಾಯಿ ಆಯಿತು. ಸರಿಯಾಗಿ ದುಡ್ಡನ್ನು ಸರಿಯಾಗಿ ಮ್ಯೂಚುವಲ್ ಫಂಡಲ್ಲಿ ಎಲ್ಲೋ ಹಾಕಿದರೆ ಅದು 50,000 ರೂಪಾಯಿ ಆದರೂ ಏನು ಆಶ್ಚರ್ಯಪಡಬೇಕಾಗಿಲ್ಲ. ಜೂಜಾಡೋದು ಹೇಳಲ್ಲ ನಾನು. ಅತ್ಯಂತ ಕಾನೂನುಬದ್ಧವಾದಂಥ ಹೂಡಿಕೆಯಲ್ಲಿ ದುಡ್ಡನ್ನು ಎತ್ತಿಟ್ಟರೆ SIP ಅಂತ ಹೇಳ್ತಾರೆ, ಅದಕ್ಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಅತ್ಯಂತ ಕಡಿಮೆ ದುಡ್ಡು ಇರೋರು ಹೇಗೆ ಅದನ್ನು ವಿನಿಯೋಜನೆ ಮಾಡಬೇಕು, ಎಲ್ಲಿ ವಿನಿಯೋಜನೆ ಮಾಡಬೇಕು ಅಂತ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ನಿಮ್ಮ ಮನೆ, ಕಾರು, ಅಥವಾ ಬೇರೆ ಯಾವುದೋ ಮುಂದೆ ನಡೀಬಹುದಾದಂಥ ವಿದ್ಯಮಾನಕ್ಕಾಗಿ ಎತ್ತಿಡ್ತೀರಿ. 14,000 ರೂಪಾಯಿ ಆಯಿತು. ಇನ್ನು 6,000 ರೂಪಾಯಿ ಆಯಿತು. 6,000 ರೂಪಾಯಿದಲ್ಲಿ 1,000 ರೂಪಾಯಿನ ನಿಮ್ಮ ಪರ್ಸನಲ್ ಖರ್ಚುಗಳಿಗಾಗಿ ಎತ್ತಿಡಿ. ನಿಮ್ಗೆ ಯಾವತ್ತೋ ಒಂದು ದಿವಸ ಕುಟುಂಬದವ್ರನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕು ಅಂತಿರುತ್ತೆ, ಅಥವಾ ಮನೆಗೆ ಏನೋ ಒಂದು ಕೇಕ್ ತರೋದಿರುತ್ತೆ, ಅಥವಾ ಇನ್ನೆಲ್ಲೋ ಖರ್ಚು ಮಾಡೋದಿರುತ್ತೆ. 1,000 ರೂಪಾಯಿನ ಅದಕ್ಕೆ ಎತ್ತಿಡಿ. ಅಲ್ಲಿಗೆ 15,000 ರೂಪಾಯಿ ಆಯಿತು. ಇನ್ನು 5,000 ರೂಪಾಯಿ ಇದೆ. ಇದೇನಿದು? ಈ 5,000 ರೂಪಾಯಿ ನೀವು ಈಗಾಗಲೇ ಮಾಡಿಬಿಟ್ಟಿದ್ದೀರಲ್ಲ ಸಾಲಗಳು, ಆ ಸಾಲವನ್ನು ತೀರಿಸಲಿಕ್ಕೆ ಎತ್ತಿಡಿ. ಯಾವುದೋ ಒಂದು EMI ಇರುತ್ತೆ, EMI ಕಟ್ಟಕ್ಕೆ ಎತ್ತಿಡಿ. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳಿದಾವಲ್ಲ, ಇವು ಸೂಚ್ಯ ಸಂಖ್ಯೆಗಳು. ಈಗ ಅಡುಗೆ ಮಾಡುವಾಗ ಈ ಅಡುಗೆ ವಿಡಿಯೋಗಳನ್ನು ನೋಡಿರ್ತೀರಿ, ಅದರಲ್ಲಿ 1 ಚಮಚ ತುಪ್ಪ, 1 ಚಮಚ ಉಪ್ಪು, 1 ಚಮಚ ಸಕ್ಕರೆ. ಯಾವ ಲೆಕ್ಕಕ್ಕೆ ಅಂದರೆ ಅವರು ಮಾಡುವ ಪದಾರ್ಥಕ್ಕೆ ಆ ಪ್ರಮಾಣದಲ್ಲಿ ಅದನ್ನು ಬೆರೆಸಿ ಅಂತ ಹೇಳಿದ್ದು. ಹಾಗೆ ನಿಮಗೆ 20,000 ರೂಪಾಯಿ ಸಂಪಾದನೆ ಇದ್ದಾಗ ಈ ರೀತಿಯಾಗಿ ಖರ್ಚುಗಳನ್ನು ಮಾಡುವುದನ್ನು ನಾವು ರೂಢಿಸಿಕೊಳ್ಳಬೇಕು. ನಿಮ್ಮ ಸಂಪಾದನೆ 40,000 ರೂಪಾಯಿ ಇದ್ದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ. ನಿಮ್ಮ ಸಂಪಾದನೆ 10,000 ರೂಪಾಯಿ ಆಗಿದ್ದರೆ ಇದನ್ನು ಅರ್ಧ ಮಾಡ್ಕೊಳ್ಳಿ. ಇವತ್ತಿನ ಕಾಲಘಟ್ಟದಲ್ಲಿ 30,000ರಿಂದ 40,000 ರೂಪಾಯಿಗಿಂತ ಕಡಿಮೆ ಸಂಪಾದನೆ ಮಾಡುವ ವ್ಯಕ್ತಿ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾಲಘಟ್ಟದಲ್ಲಿ ಇವತ್ತು ನಾವು ಇದ್ದೀವಿ. ಅದಕ್ಕಿಂತ ಕಡಿಮೆ ಇದ್ದರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಆರ್ಥಿಕ ಮುಗ್ಗಟ್ಟು ದೇಶದಾದ್ಯಂತ, ಜಗತ್ತಿನಾದ್ಯಂತ ಇದೆ. ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಫಿನಾನ್ಷಿಯಲ್ ಫ್ರೀಡಮ್ ನಿಮ್ಮದಾಗತ್ತೆ. ಹೌದಾ ಅಲ್ವಾ? ಕೆಳಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸಲಹೆಗಳಿದ್ದರೂ ದಯವಿಟ್ಟು ನನಗೆ ತಿಳಿಸಿ. ನಾನು ಕಲಿಯೋದು ಬದುಕಿನಲ್ಲಿ ಬೇಕಾದಷ್ಟು ಇರುತ್ತಲ್ವಾ. ನಮಸ್ಕಾರ.